ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 84. ಈ ಕೀರ್ತನೆ 84 1-12 ವಚನಗಳು ಬಹಳ ಅದ್ಭುತಕರವಾದ ವಚನಗಳಾಗಿದೆ. ಆದರೆ ಈ ದಿನ ನಾವು ಧ್ಯಾನಿಸುವಂಥದ್ದು 6ನೇ ವಾಕ್ಯ. ಕೀರ್ತನೆ 84 ವಚನ 6. ದಾಟುವಾಗ ಬಾಕಾ ಕಣಿವೆಯನ್ನು ಚಿಲುಮೆಗಳನ್ನಾಗಿ ಮಾಡುವರು, ಅದನ್ನು ಮುಂಗಾರು ಮಳೆಯು ಸುರಿಯಲು ತುಂಬಿ ತುಳುಕುವುದು ಆ ಸರಸಿಗಳು. ಸಾಗುತ್ತಾ ಬೆಳೆಯುವುದು ಯಾತ್ರಿಕರ ಚೇತನ, ಪಡೆವರು ಸಿಯೋನ್ ಗಿರಿಯಳು ದೇವಾದಿ ದೇವನ ದರ್ಶನ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇಲ್ಲಿ ಬಾಕಾ ಕಣಿವೆ, ನಾನು ಇದೇನಿದು ಬಾಕಾ ಕಣಿವೆ ಅಂತಿದೆಯಲ್ಲ, ಈ ಬಾಕಾ ಕಣಿವೆಯನ್ನು ದಾಟುವಾಗ ಅವರಿಗೆ ಆದಂಥ ಅನುಭವ ಏನು ಅಂತ ನಾವು ನೋಡುವುದಾದರೆ, ಈ ಬಾಕಾ ಅನ್ನುವುದಕ್ಕೆ ಮೀನಿಂಗು ದ ವ್ಯಾಲಿ ಆಫ್ ವೀಪಿಂಗ್, ಪ್ರಲಾಪ, ಕ್ರೈಯಿಂಗ್, ಶೋಕ ಎಂದು ಅರ್ಥ. ಅಂದರೆ ಇಸ್ರಾಯೇಲರು ಈಜಿಪ್ಟಿನ ದಾಸತ್ವದಲ್ಲಿದ್ದ ಸಮಯದಲ್ಲೂ, ಬ್ಯಾಬಿಲೋನ್ನ ನೆಬುಕದ್ನೆಚ್ಚರ್ ರಾಜನ ಆಳ್ವಿಕೆಯಲ್ಲಿ ಸುಮಾರು 70 ವರ್ಷಗಳಿಗಿಂತ ಮಿಗಿಲಾಗಿ ದಾಸತ್ವದಲ್ಲಿದ್ದ ಸಮಯದಲ್ಲಿಯೂ ಸಹ ಅವರು ಅನೇಕ ಕಷ್ಟಗಳು, ನಷ್ಟಗಳು, ದುಃಖಗಳನ್ನು ಅನುಭವಿಸಿದರು. ಅವರು ಕಣ್ಣೀರಿನ ಪ್ರವಾಹದಲ್ಲಿ ಅವರ ಜೀವನ ಮುಳುಗಿತ್ತು ಎಂದು ಹೇಳಬಹುದು. ಬಾಕಾ ಕಣಿವೆ ಎಂದರೆ ಕಣ್ಣೀರಿನ ಕಣಿವೆ ಎಂದು ಅರ್ಥ, ಆ ಕಣ್ಣೀರಿನ ತಗ್ಗು ಎಂದು ಅರ್ಥ. ಆದರೆ ಆ ಕಣ್ಣೀರಿನ ತಗ್ಗು ನಾವು ದಾಟುವಾಗ, ಅಂದರೆ ನಮ್ಮ ಜೀವಿತದಲ್ಲಿ ಎದುರಾಗುವ ಕಣ್ಣೀರು, ದುಃಖ, ನೋವು, ಸಂಕಟದ ಸಮಯಗಳಲ್ಲಿ ದೇವರು ನಮ್ಮೊಂದಿಗಿದ್ದು ಅವುಗಳಿಂದ ಬಿಡುಗಡೆಯನ್ನು ನೀಡುವಾಗ ಮುಂಗಾರು ಮಳೆ ಸುರಿಸಿ ಆ ಸರಸಿಗಳು ಚಿಗುರಿದವು. ನೋಡಿ, ಚಿಲುಮೆಗಳಾಗಿ ಮಾಡುವರು. ಕಣ್ಣೀರು, ದುಃಖದ ಕಣ್ಣೀರನ್ನ ಸಂತೋಷದ ಪನ್ನೀರಾಗಿ, ಆ ಚಿಲುಮೆಗಳು ಹೇಗೆ ನೀರಿನ ಚಿಲುಮೆಗಳು ಬುಗ್ಗೆ ಬುಗ್ಗೆಯಾಗಿ ಉಕ್ಕಿ ಹರಿಯುತ್ತದೋ ಆ ರೀತಿ ಸಂತೋಷವನ್ನಾಗಿ ದೇವರು ಮಾರ್ಪಡಿಸಿದರು ಎಂದು ತಮ್ಮ ಜೀವಿತದ ದುಃಖಕರವಾದ ದಿನಗಳನ್ನು ನೆನೆಸಿಕೊಂಡು ದೇವರು ಅದನ್ನು ಹೇಗೆ ಸಂತೋಷವನ್ನಾಗಿ ಮಾರ್ಪಡಿಸಿದರು ಎಂದು ಹೇಳುತ್ತಾರೆ. ಮಾತ್ರವಲ್ಲ, ಸಾಗುತ್ತಾ ಬೆಳೆಯುವುದು ಯಾತ್ರಿಕರ ಚೇತನ. ದೇವರಲ್ಲಿ ವಿಶ್ವಾಸವಿಟ್ಟವರು ದಿನೇ ದಿನೇ ಶಕ್ತಿಯನ್ನು ಮತ್ತು ಬಲವನ್ನು, ಅಭಿಷೇಕವನ್ನು ಹೊಂದಿಕೊಳ್ಳುವರು ಎಂದು ಈ ಒಂದು ಬಾಕಾ ಕಣಿವೆ ಅಂತ ನಾವು ಧ್ಯಾನಿಸುವಾಗ ಸಂತ ಪೌಲರು ನೆನಪಿಗೆ ಬರುತ್ತಾರೆ. ಕಾರಣ, ಸಂತ ಪೌಲ ತನ್ನ ಜೀವಮಾನ ಕಾಲವೆಲ್ಲ ದೇವರ ಸೇವೆಗಾಗಿ ಒಪ್ಪಿಸಲ್ಪಟ್ಟಂತ ರಕ್ತಸಾಕ್ಷಿಯಾದಂಥ ಶ್ರೇಷ್ಠ ಸಂತರಾಗಿದ್ದಾರೆ. ಅವರು ತನ್ನ ಶರೀರದಲ್ಲಿ ಯಾತನೆಯನ್ನು ಅನುಭವಿಸುವಾಗ ಸೈತಾನನ ದೂತ ಅನ್ನುವ ರೀತಿಯಲ್ಲಿ ಮುಳ್ಳು ಅವರ ಶರೀರವನ್ನು ಚುಚ್ಚುವಾಗ ಆ ಯಾತನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಅವರು ಸರ್ವೇಶ್ವರನಲ್ಲಿ 3 ಬಾರಿ ಪ್ರಾರ್ಥಿಸಿದರು. ಅದಕ್ಕೆ ಪ್ರಭು ಯೇಸು ನುಡಿದರು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಕಾರ್ಯ ಮಾಡುವುದು ಎಂದು. ಆ ಒಂದು ನಿಶಕ್ತಿಯನ್ನು, ಆ ಒಂದು ನೋವನ್ನು, ಆ ಒಂದು ಯಾತನೆಯನ್ನು ಸಂತ ಪೌಲರು ಜಯಿಸಿದ್ದು ದೈವಾನುಗ್ರಹ, ದೇವರ ಕೃಪೆಯ ಮೂಲಕ. ಇಂದು ನಾವು ಸಹ ಅದನ್ನ ವಿಶ್ವಾಸಿಸೋಣ. ದೇವರ ಕೃಪೆ ನನ್ನ ಮೇಲಿದೆ, ದೇವರ ಅನುಗ್ರಹ ನನ್ನ ಮೇಲಿದೆ. ಆ ಒಂದು ಕೃಪೆಯ ಮೂಲಕ ನಮ್ಮ ಬಾಕಾ ಕಣಿವೆ ಸಂತೋಷದ ಕಣಿವೆಯಾಗಿ ದೇವರು ಮಾರ್ಪಡಿಸುತ್ತಾರೆ. ಆಮೇನ್ ಎಂದು ಹಾಕುವ ಕಾರಣ, ಸಾಗುತ್ತಾ ಬೆಳೆಯುವುದು ಯಾತ್ರಿಕರ ಚೇತನ. ಆ ಒಂದು ಪ್ರಯಾಣದಲ್ಲಿ, ಆ ಒಂದು ಹೋರಾಟದಲ್ಲಿ, ಆ ಒಂದು ಸಂಕಷ್ಟದ ಸಮಯದಲ್ಲಿ ಅವರ ಶಕ್ತಿ, ಅವರ ಬಲ, ಅವರ ಅಭಿಷೇಕ ಹೆಚ್ಚಾಗುವುದು ಎಂದು ಜ್ಞಾನೋಕ್ತಿಗಳ ಗ್ರಂಥ 4ನೇ ಅಧ್ಯಾಯ ವಚನ 18ರಲ್ಲಿ ನಾವು ಹೀಗೆ ನೋಡುತ್ತೇವೆ. ಜ್ಞಾನೋಕ್ತಿಗಳ ಗ್ರಂಥ 4ನೇ ಅಧ್ಯಾಯ ವಚನ 18. ಸಜ್ಜನರ ಮಾರ್ಗ ಪ್ರಾತಃಕಾಲದ ಬೆಳಕಿನಂತೆ, ಅದರ ಬೆಳಕು ಹೆಚ್ಚುತ್ತಿರುತ್ತದೆ ಬಟ್ಟ ಬಯಲಿನವರೆಗೆ, ಹಗಲಿನವರೆಗೆ. ಈಗ ಸೂರ್ಯನ ಬೆಳಕು ಪ್ರಾತಃ ಕಾಲದಲ್ಲಿ, ಮುಂಜಾನೆಯ ಸಮಯದಲ್ಲಿ ಎಳೆ ಬಿಸಿಲು ಅಥವಾ ಒಂಥರ ಅಷ್ಟು ತೀಕ್ಷ್ಣತೆ ಇಲ್ಲದ ಎಳೆ ಬಿಸಿಲನ್ನು ನಾವು ನೋಡ್ತೇವೆ. ಆದರೆ ಆ ಬಿಸಿಲು ಸಮಯ ಹೋಗುತ್ತಾ ನಡು ಮಧ್ಯಾಹ್ನ 12 ಗಂಟೆಗೆ ಪ್ರಕಾಶಮಯವಾದ ಉರಿ ಬಿಸಿಲಿನಂತೆ ಮಾರ್ಪಾಡಾಗುತ್ತದೆ. ಸಜ್ಜನರ ಮಾರ್ಗ, ಸಜ್ಜನರ ಜೀವನ ಪ್ರಕಾಶಮಯವಾದ ಬೆಳಕಿನಂತೆ ಪ್ರಕಾಶಿಸುತ್ತಿರುತ್ತದೆ. ಆದ್ದರಿಂದ ಭಯಪಡಬೇಡಿ, ಹೆದರಬೇಡಿ, ಸೋತು ಹೋಗಬೇಡಿ. ಸಜ್ಜನರ ಮಾರ್ಗ ಬೆಳಕಿನಂತೆ ಬಟ್ಟ ಬಯಲಿನವರೆಗೆ, ಅದು ಬೆಳಕಿನಿಂದ ಬೆಳಕಿಗೆ, ಶಕ್ತಿಯಿಂದ ಶಕ್ತಿಗೆ, ಬಲದಿಂದ ಬಲಕ್ಕೆ ದೇವರು ನಮ್ಮನ್ನ ಕೊಂಡೊಯ್ಯುವವರಾಗಿದ್ದಾರೆ. ಇಲ್ಲಿ ಬಾಕಾ ಕಣಿವೆಯನ್ನು ದಾಟುವಾಗ ಅವರಿಗೆ ಬಲವೂ ಶಕ್ತಿಯೂ ಅಭಿಷೇಕವೂ ಹೆಚ್ಚಾದ ರೀತಿಯಲ್ಲಿ
ಈ ಜೀವಸ್ವರ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ. ಅದಕ್ಕೆ ಕೀರ್ತನೆ 84:5 ನಾವು ನೋಡುತ್ತೇವೆ, ನಿನ್ನಿಂದ ಶಕ್ತಿ ಪಡೆದುಕೊಳ್ಳುವವರು ಧನ್ಯರು. ಇವತ್ತು ನನ್ನ ಸಹಾಯ ಬರುವುದಾದರೂ ಮೇಲಿನಿಂದಲೇ, ಭೂಮ್ಯಾಕಾಶವನ್ನು ಉಂಟು ಮಾಡಿದ ಸರ್ವೇಶ್ವರನಿಂದಲೇ ನನ್ನ ಸಹಾಯ ಇಳಿದು ಬರುತ್ತದೆ ಎಂದು ಆತನ ಶಕ್ತಿಯನ್ನು ಪಡೆದುಕೊಳ್ಳುವವರು, ಆತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುವವರು ಧನ್ಯರು. ನಾವು ಹೇಳುವ, ನನ್ನ ಸಹಾಯ ಬರುವುದಾದರೂ ಮೇಲಿನಿಂದಲೇ, ಪ್ರಭುವೇ ನನ್ನ ಶಕ್ತಿ, ಪ್ರಭುವೇ ನನ್ನ ಬಂಡೆ, ಪ್ರಭುವೇ ನನ್ನ ರಕ್ಷಣಾ ದುರ್ಗ, ಪ್ರಭುವೇ ನನ್ನ ಕಲ್ಲು ಕೋಟೆ, ಆತನಿರಲು ನನಗೆ ಭಯ ಎಲ್ಲಿಯದು ಎಂದು ಧೈರ್ಯದಿಂದ ಈ ಬಾಕಾ ಕಣಿವೆಯ ರೀತಿಯಲ್ಲಿ ನಿಮ್ಮ ಜೀವನ ಇಂದು ಕಣ್ಣೀರಿನಿಂದ ತುಂಬಿರಬಹುದು. ಭಯಪಡಬೇಡಿ. ಅದನ್ನು ಚಿಲುಮೆಗಳನ್ನಾಗಿ ಉಕ್ಕಿ ಬರುವ ಸಂತೋಷದ ಬುಗ್ಗೆಯನ್ನಾಗಿ ದೇವರು ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ತನ್ನ ಏಕೈಕ ಮಗನನ್ನ ಕಳೆದುಕೊಂಡ ಆ ವಿಧವೆ ಕಣ್ಣೀರಿನಿಂದ ಗೋಳಾಡುತ್ತಿದ್ದಳು. ಆಕೆ ಬಾಕಾ ಕಣಿವೆಯನ್ನ ದಾಟುವ ಸಮಯ, ಅಂದರೆ ತನ್ನ ವಿಧವೆ ತನ್ನ ಮೃತಪಟ್ಟ ಮಗನ ಶವ ಸಂಸ್ಕಾರಕ್ಕಾಗಿ ಹಾದು ಹೋಗುತ್ತಿರುವ ಸಮಯ, ದುಃಖ, ಕಣ್ಣೀರು, ವೇದನೆ. ಆ ಮಾರ್ಗದಲ್ಲಿ ಬಂದ ಪ್ರಭು ಯೇಸು ಸತ್ತ ಮಗನನ್ನು ಜೀವಕ್ಕೆ ಎಬ್ಬಿಸಿದರು. ಅಳಬೇಡ, ಸುಮ್ಮನಿರು ಎಂದು ಗದರಿಸಿ ಆಕೆಯ ದುಃಖವನ್ನ ಸಂತೋಷವನ್ನಾಗಿ ಮಾರ್ಪಡಿಸಿದ ಪ್ರಭು ನಮ್ಮ ಬಾಕಾ ಕಣಿವೆಯ ಜೀವಿತವನ್ನ ಬಿಡುಗಡೆ ಮಾಡಿ ಆನಂದ, ಪರಮಾನಂದ ತೈಲದಿಂದ ಅಭಿಷೇಕಿಸಲಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಬಾಕಾ ಕಣಿವೆಯನ್ನ ದಾಟುವಾಗ ಅದು ಮುಂಗಾರು ಮಳೆಯಾಗಿ, ಚಿಲುಮೆಗಳಾಗಿ, ಬುಗ್ಗೆಗಳಾಗಿ ಉಕ್ಕಿ ಹರಿದಂತೆ ಯೇಸುವಿನ ರಕ್ತ ನಮ್ಮ ಸಕಲ ಪಾಪಪರಾಧಗಳನ್ನು ತೊಳೆದು ಶುದ್ಧೀಕರಿಸಿ, ಪಾಪಕ್ಕೆ ನಾವು ಗುಲಾಮರಲ್ಲ, ದೈವಾನುಗ್ರಹಕ್ಕೆ, ದೇವರ ಕೃಪೆಗೆ ನಾವು ಪಾತ್ರರಾಗಿದ್ದೇವೆ. ಆದ ಕಾರಣ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ಬಾಕಾ ಕಣಿವೆ ಸಂತೋಷದ ಬುಗ್ಗೆಯಾಗಿ, ಸಂತೋಷದ ಚಿಲುಮೆಯಾಗಿ ಮಾರ್ಪಾಡಾಗಲಿ. ಅವರ ಕಣ್ಣೀರು ಆನಂದವಾಗಿ ಮಾರ್ಪಡಲಿ. ಬರೀ ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ ಪ್ರಭು ಯೇಸು ನಿಮ್ಮ ಕಣ್ಣೀರು ಪನ್ನೀರಾಗಿ ಮಾರ್ಪಾಡಾಗುವಂತೆ ಪವಿತ್ರಾತ್ಮರ ಶಾಂತಿ, ಸಮಾಧಾನ, ಸಂತೋಷ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಭಯಪಡಬೇಡ, ಎದ್ದೇಳು. ಇಡೀ ಜಗತ್ತನ್ನು ಕಾರ್ಗತ್ತಲು ಆವರಿಸಿದ್ದರೂ ಸಹ ನಿನ್ನ ಮೇಲೆ ಉದಯಿಸಿದ ಸರ್ವೇಶ್ವರನ ತೇಜಸ್ಸು, ಸರ್ವೇಶ್ವರನ ಮಹಿಮೆಯನ್ನ ಪ್ರತಿಬಿಂಬಿಸುವ ಶರೀರ, ಸರ್ವೇಶ್ವರ ಮಹಿಮೆಯನ್ನ ಪ್ರತಿಬಿಂಬಿಸುವ ಜೀವನ ನಮ್ಮದಾಗಿ ಮಾರ್ಪಾಡಾಗುವಂತೆ, ನಿಮ್ಮ ಬಾಕಾ ಕಣಿವೆ ಸಂತೋಷದ ಚಿಲುಮೆಯಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.